ನಮ್ಮ ನೆಚ್ಚಿನ ನಾಯಕರು ಒಂದೆರಡು ಮಾತಾಡಬೇಕು, ಕೂತ್ಕೊಂಡು ಮಾತಾಡ. ಹಿರಿಯರಾದ ಆರ್ ಬಿಷಪ್ ಅವರು, ಇನ್ನೋರ್ವ ಧರ್ಮಗುರುಗಳು, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ವಿವಿಧ ಧರ್ಮಗಳ ಎಲ್ಲ ಹಿರಿಯರೇ ಮತ್ತು ನಮ್ಮ ಹ್ಯಾರಿಸ್ ಅವರು, ನಲ್ಪಾಡ್ ಅವರು ಮತ್ತು ಈ ಭಾಗದ ಎಲ್ಲ ಪಕ್ಷಾತೀತವಾಗಿ ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಎಲ್ಲ ಮುಖಂಡರ ಇವತ್ತು ಪ್ರತಿ ವರ್ಷ ಕೂಡ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ನಮ್ಮ ಹ್ಯಾರಿಸ್ ಅವರು ಇಫ್ತಿಯಾರ್ ಕೂಟವನ್ನು ಏರ್ಪಾಡು ಮಾಡ್ತಾರೆ. ಮತ್ತು ಕ್ರಿಸ್ಮಸ್ ಸಂದರ್ಭದಲ್ಲೂ ಕೂಡ ವಿಶೇಷ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದೇ ರೀತಿ ನಮ್ಮ ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಹಿಂದೂಗಳನ್ನೆಲ್ಲ ಸೇರಿಸಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಂದರೆ ಸರ್ವಧರ್ಮಗಳನ್ನು ಗೌರವಿಸುವಂಥ, ಸರ್ವಧರ್ಮದ ಎಲ್ಲ ಜನರನ್ನು ಜೊತೆಯಲ್ಲಿ ತಗೊಂಡೋಗುವಂಥ ನಮ್ಮ ಹ್ಯಾರಿಸ್ ಅವರ ಕಾರ್ಯವೈಖರಿಯನ್ನು ನಾವೆಲ್ಲ ಕೂಡ ಮೆಚ್ಚಲೇಬೇಕು. ಮತ್ತು ಈಗ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದೇ ಸರ್ವಧರ್ಮಗಳನ್ನು ತಗೊಂಡೋಗುವಂಥ ನಾಯಕ ನಮ್ಮ ದೇಶಕ್ಕೆ ಬೇಕಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬದುಕುವಂಥ ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ವಿಶೇಷವಾಗಿ ನಮ್ಮ ಶಾಂತಿ ಭಾಗದಲ್ಲಿ ಈ ಒಂದು ಎಲ್ಲ ಧರ್ಮಗಳು, ಎಲ್ಲ ಭಾಷೆಯವರು, ಎಲ್ಲ ಸರ್ವ ಜನರನ್ನ ಒಟ್ಟಿಗೆ ತಗೊಂಡೋಗುವಂಥ ನಮ್ಮ ಕೆಲಸವನ್ನು ನಮ್ಮ ಹ್ಯಾರಿಸ್ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ರಂಜಾನ್ ಹಬ್ಬದ ಪ್ರಯುಕ್ತ ತಾವೆಲ್ಲ ಉಪವಾಸ ಮುಗಿಸಿ ಮತ್ತು ನಿಮಗೆ ಇನ್ನೂ ಹಲವಾರು ದಿನಗಳು ಈ ಒಂದು ಕಾರ್ಯಕ್ರಮ ಅಂದರೆ ಉಪವಾಸ ಮಾಡುವಂಥದ್ದಿರುತ್ತೆ. ರಂಜಾನ್ ಹಬ್ಬದ ಶುಭಾಶಯಗಳನ್ನು ಇರುತ್ತೆ ನಮಗೆಲ್ಲ ಕೋರಿ ನಾನು ಮಾತು ಮುಗಿಸ್ತೇನೆ. ತುಂಬ ಧನ್ಯವಾದ ನಮ್ಮೆಲ್ಲರ ಪ್ರೀತಿಯ ನಾಯಕರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ. ಸದಾ ಯಾವತ್ತೂ ನಮ್ಮನ್ನೆಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾ ಮಾನವೀಯತೆಯನ್ನು ಎತ್ತಿಡಿಯುವಂಥ, ಕರ್ನಾಟಕ ರಾಜ್ಯವನ್ನು ಶಾಂತಿಯ ತೋಟ, ಎಲ್ಲ ಸಮಾಜ, ಧರ್ಮ, ಜಾತಿ, ಭಾಷೆಗಳನ್ನು ಒಗ್ಗೂಡಿಸಿ ಒಂದಾಗಿ ತಗೊಂಡೋಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಧನ್ಯವಾದ. ಹಾಗೆ